ಮುಂದಿನ ಎಲ್ಲಾ ಎಲೆಕ್ಷನ್ಗಳನ್ನ ಗಮನದಲ್ಲಿಟ್ಟುಕೊಂಡು ಉತ್ತರ ಕರ್ನಾಟಕದತ್ತ ಜೆಡಿಎಸ್ ಚಿತ್ತವನ್ನ ಹರಿಸಿದೆ. ವಿಜಯಪುರದಲ್ಲಿ ಜೆಡಿಎಸ್ ಪಕ್ಷದ ಬೆಳ್ಳಿ ಹಬ್ಬ ಆಚರಣೆ ಮಾಡಲಾಗುತ್ತಿದೆ. ವಿಜಯಪುರದ ಸಿಂದಗಿ ರಸ್ತೆಯ ಸೇವಾಲಾಲ್ ವೃತ್ತದ ಬಳಿಯಲ್ಲಿ ಕಾರ್ಯಕ್ರಮ ಅರೇಂಜ್ ಮಾಡಿದ್ದಾರೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು, ಕೇಂದ್ರ ಸಚಿವ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಜೆಡಿಎಸ್ ನಾಯಕರು ಇದರಲ್ಲಿ ಪಾಲ್ಗೊಳ್ಳುತ್ತಾರೆ. ಉತ್ತರ ಕರ್ನಾಟಕದ ಪೈಕಿ ವಿಜಯಪುರದಲ್ಲಿ ಅತಿ ಹೆಚ್ಚು ಮತ ಪಡೆಯುವಂತಹ ಜೆಡಿಎಸ್ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಬಲವರ್ಧನೆಗೆ ಕಸರತ್ತನ್ನು ಆರಂಭ ಮಾಡಿದೆ. ಕಾರ್ಯಕ್ರಮ ಸ್ಥಳಕ್ಕೆ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ರು. 1 ಲಕ್ಷ ಜನಕ್ಕೆ ಮಧ್ಯಾಹ್ನ ಅಡುಗೆ ಕೂಡ ರೆಡಿ ಆಗ್ತಾ ಇದೆ. ಸಮಾವೇಶದ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಏನ್ ಹೇಳಿದ್ದಾರೆ, ನಮ್ಮ ಪ್ರತಿನಿಧಿ ಗುರುರಾಜ್ ಅವರನ್ನು ಮಾತನಾಡಿಸಿದ್ದಾರೆ ನೋಡೋಣ. ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಇವತ್ತು ಜೆಡಿಎಸ್ ಸಮಾವೇಶನ ಹಮ್ಮಿಕೊಳ್ಳಲಾಗಿರುತ್ತದೆ. ನಮ್ಮ ಜೊತೆಗೆ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರ ಪುತ್ರ ಹಾಗೂ ಜೆಡಿಎಸ್ ಯುವ ನಾಯಕರಾದ ನಿಖಿಲ್ ಕುಮಾರಸ್ವಾಮಿ ಇದ್ದಾರೆ. ಸರ್, ಉತ್ತರ ಕರ್ನಾಟಕದಲ್ಲೂ ಅದರಲ್ಲೂ ಕಿತ್ತೂರು ಕರ್ನಾಟಕ ಅಂತ ಹೇಳಿ ವಿಜಯಪುರದಲ್ಲಿ ಆಯೋಜನೆ ಮಾಡಿದ್ದು ಬಹಳಷ್ಟು ಆಶ್ಚರ್ಯಕ್ಕೆ ಕಾರಣ ಆಗಿದೆ ಸರ್. ಅಂದ್ರೆ ಇಲ್ಲೇ ಏನು ವಿಶೇಷ? ಇಲ್ಲ, ಆಶ್ಚರ್ಯ ಪಡುವಂಥದ್ದೇನಿಲ್ಲ. ಇದು ರಾಜ್ಯದ ಮೂಲೆಗಳಲ್ಲೂ ಕೂಡ ಅನೇಕ ವಿಭಾಗಗಳಲ್ಲಿ ಪಕ್ಷ ಸಂಘಟನೆ ದೃಷ್ಟಿಯಿಂದ ಮತ್ತೆ ಜನತಾ ಸಮಾವೇಶ ಜೊತೆಯಲ್ಲಿ ಬೆಳ್ಳಿ ಹಬ್ಬ 25 ವರ್ಷ ಆಚರಣೆ ಮಾಡ್ತಕ್ಕಂಥ ದೃಷ್ಟಿಯಿಂದ ತಗೊಂಡಿರ್ತಕ್ಕಂಥ ನಿರ್ಣಯ ಪಕ್ಷದ ವರಿಷ್ಠರು. ಇದು ಹಳೆ ಮೈಸೂರು ಪ್ರಾಂತ್ಯ ಅಷ್ಟೇ ಅಲ್ಲ, ಪಕ್ಷ ಪ್ಯಾನ್ ಕರ್ನಾಟಕ ರೀಜನಲ್ಲಿ ಎಲ್ಲ ಕಡೆ ಭಾಳ ಬಲವಾಗಿದೆ ಅಂತಕ್ಕಂಥದ್ದು. ಬಹುಶಃ ಇವತ್ತು ವಿಶೇಷವಾಗಿ ಕಿತ್ತೂರು ಕರ್ನಾಟಕದಲ್ಲಿ ಸೇರ್ತಕ್ಕಂಥ 7 ಜಿಲ್ಲೆಗಳಲ್ಲಿ ಇವತ್ತು ವಿಜಯಪುರ ಜಿಲ್ಲೆ ನಮಗೆ ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥ ಜಿಲ್ಲೆ. ಜನತಾದಳ ಪಕ್ಷ ಭಾಳ ಸದೃಢವಾಗಿ ಗಟ್ಟಿ ಕಾರ್ಯಕರ್ತರು ಇರ್ತಕ್ಕಂಥ ಜಿಲ್ಲೆ. ಹಾಗಾಗಿ ಮುಂದಿನ 2028ರ ವಿಧಾನಸಭಾ ಚುನಾವಣೆಯ ದೃಷ್ಟಿಕೋನದಿಂದನೂ ಕೂಡ ಈ ಭಾಗದಲ್ಲಿ ಹೆಚ್ಚಿನ ಸಂಘಟನೆ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣವರು ತೆಗೆದುಕೊಂಡಿರ್ತಕ್ಕಂಥ ಈ ನಿರ್ಣಯಕ್ಕೆ ಈ ಭಾಗದ ನಾಯಕರುಗಳು, ಮುಖಂಡರುಗಳು, ಕಾರ್ಯಕರ್ತರು ಸಕಾರಾತ್ಮಕವಾಗಿ ಸ್ಪಂದನೆಯನ್ನು ಕೊಟ್ಟು ಇವತ್ತಿನ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕಾರ್ಯೋನ್ಮುಖರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಮುಖ್ಯವಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ವಿಚಾರದಲ್ಲೇ ಕೆಲವೊಂದು ಕಡೆ ಗೊಂದಲ ಇರುವಂಥದ್ದು. ಇಂಡಿ ಭಾಗದಲ್ಲಿ ತೊಳಿ ಬಸವನ ಬಾಗೇವಾಡಿ, ಇಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಅಭ್ಯರ್ಥಿ ಮಧ್ಯೆ ಗೊಂದಲ ಇರುತ್ತೆ ಪ್ರತಿ ಸರಿತೂ. ಆದ್ರೆ ಈ ಸರಿತೆ ಮುಂಚೆನೇ ಟೈಪ್ ಆಗುತ್ತಾ ಹೇಗೆ ಅಂತ ಸರ್? ನೋಡಿ ಅಣ್ಣ, ರಾಜ್ಯ ರಾಜಕಾರಣದ ಇತಿಹಾಸದಲ್ಲಿ ಯಾವಾಗಲೂ ಕೂಡ ಪೋಸ್ಟ್ ಪೋಲ್ ಅಲಯನ್ಸ್ಗಳಾಗಿರ್ತಕ್ಕಂಥದ್ದು ನೀವು ನೋಡಿದ್ದೀರಿ. ಇದೇ ಮೊದಲನೇ ಬಾರಿ ಕಳೆದ ಒಂದು 30-40 ವರ್ಷದ ಇತಿಹಾಸದಲ್ಲಿ ಪ್ರೀಪೋಲ್ ಅಲಯನ್ಸ್ಗೆ ನಾವು ಕಳೆದ ಲೋಕಸಭಾ ಚುನಾವಣೆಯಿಂದ ನಾವು ಒಂದು NDA ಮಿತ್ರಕೂಟದಲ್ಲಿ ಭಾಗವಾಗಿ ಸೇರ್ಕೊಂಡಿದ್ದೇವೆ. ಹಾಗಾಗಿ ಸಣ್ಣ ಪುಟ್ಟ ಏನಾದರೂ ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಈಗೇನು ಅದು ಚರ್ಚೆಗೆ ಬರ್ತಕ್ಕಂಥದ್ದೇನಿಲ್ಲ. ಈಗ ಅಪ್ರಸ್ತುತ ವಿಚಾರಗಳು ಬಂದಾಗ ಅವತ್ತು ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರ ನಾಯಕರುಗಳು, ರಾಜ್ಯ ನಾಯಕರು, ನಮ್ಮ ವರಿಷ್ಠರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಒಮ್ಮತದಿಂದ ಒಟ್ಟಾರೆಯಾಗಿ NDA ಅಭ್ಯರ್ಥಿಗಳು ಗೆಲ್ತಕ್ಕಂಥದ್ದಕ್ಕೆ, ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ತಿರಸ್ಕಾರ ಮಾಡ್ತಕ್ಕಂಥದ್ದಕ್ಕೆ ನಾವು ಅಣ್ತಮ್ಮಂದರ ರೀತಿಯಲ್ಲಿ ಒಟ್ಟಾಗಿ ಒಗ್ಗಟ್ಟಾಗಿ ದುಡಿತೇವೆ. ಯಾವುದು ಅನುಮಾನ ಬೇಡ. ಸಾಕಣ ಇಲ್ಲ ಪಾಪ ಅವ್ರು ಬೇರೆ ಕಾಯ್ತಾರೆ, ಊಟಕ್ಕೆ ಬೇರೆ ನೋಡೋಣ. ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತಾಗಿರುವಂಥದ್ದು. ಗುರುರಾಜ್, ನ್ಯೂಸ್ 18 ಕನ್ನಡ, ವಿಜಯಪುರ.